ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಳ್ಳು ಹೋಳಿಗೆಯನ್ನು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನಾ ಈಗ ಬಿಳಿ ಎಳ್ಳು ತೊಗೊಂಡು ಹೋಳ್ಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಸಂಕ್ರಮಣಕ್ಕಾಗಲಿ ಎಳ್ಳಮಸಿಗಾಗಲಿ ಎಲ್ಲಕ್ಕೂ ಇದು ಎಳ್ಳಮಸಿಗೆ ಮಾಡ್ತಾರೆ. ಮತ್ತು ಸ್ಕಿನ್ ಪರ್ಪಸ್ ಭಾಳ ಒಳ್ಳೆಯದು. ಚಳಿಗಾಲಕ್ಕೂ ಇದು ಭಾಳ ಒಳ್ಳೇದ್ರಿ. ಇದು ಅದು ಎಳ್ಳು, ಅದಕ್ಕೆ ಇದನ್ನು ಮಾಡಿ ತೋರ್ಸಾಕ್ತೀವಿ ರೀ. ಇದು ಎಳ್ಳು ಹೋಳಿಗೆ ಅದು ಹೆಂಗೆ ಮಾಡೋದಂತಂದ್ರೆ ಅದಕ್ಕೆ ಬೇಕಾಗುವಂಥದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಳ್ಳು ಬೇಕಾಕವ್ರಿ. ಬಿಳಿ ಎಳ್ಳು ತೊಗೊಂಡೈತಿಲ್ಲೇ, ಬೆಲ್ಲ ತೊಗೊಂಡೇನಿ, ಮತ್ತು ಒಂದು ಸ್ವಲ್ಪ ಪುಟಾಣಿ ಪುಡಿ ಮಾಡಿ ಇಟ್ಕೊಂಡೇವ್ರಿ ಹಿಟ್ಟು. ಅದನ್ನು ಮಿಕ್ಸಿಗೆ ಹಾಕಿ ಇದು ಒಂಚೂರು ಹಾಲು ತೊಗೊಂಡೇನಿ ನಾನು. ಅದಕ್ಕೆ ಈಗ ಎಳ್ಳು ಅದನ್ನ ಕೆಂಪಾಗುವಂಗೆ ಸ್ವಲ್ಪ ಹುರ್ಕೋಬೇಕ್ರಿ. ಅದನ್ನು ಈ ಥರ ಹುರ್ಕೊಳಗತ್ತಾನೆ ಅವು ಚಟಪಟ ಆತಾವು, ಒಂಥರ ಕೆಂಪಾಗ್ತಾವೆ. ಅದನ್ನು ಗೊತ್ತಾಗ್ತೈತೆ ರೀ ಹುರಿದಿದ್ದಿಲ್ಲ. ಆ ಥರ ಒಂಥರ ಸ್ಮೆಲ್ಲು ಬರ್ತೈತೆ, ಅದರದ್ದು ಘಮ ಬರ್ತೈತಿ. ಅದು ಎಳ್ಳು ಹುರಿದಾಗಿಂದ ಇದು ಎಲ್ಲ ಎಷ್ಟು ಬೇಕಷ್ಟು ನಾವು ಒಂದು ಕಪ್ ಹುರ್ಕೊಂಡ್ರೆ ಅದನ್ನ ಹಾಕ್ಕೊಳಕತ್ತಾನೆ. ಈಗ ಅದರಷ್ಟು ಕಪ್ ನಾನು ಬೆಲ್ಲನೂ ತೊಗೊಳಕ್ತಾನೆ ರೀ ಎಳ್ಳಿಗೆ. ಈಗ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಎಳ್ಳು ತೊಗೊಂಡು ಅದನ್ನೆರಡೂ ಕೂಡಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳಕತ್ತಾನೆ ರೀ. ಈಗ ನೋಡಿರಿ, ಈ ಥರ ಎಲ್ಲ ಎರಡೂ ಸೇಮ್ ಅಳತೆ ತೊಗೊಂಡನ್ನ ನಾ ಇಲ್ಲೇ. ನೀವು ಸ್ವಲ್ಪ ಬೆಲ್ಲ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಈಗ ನಾ ಸೇಮ್ ಅಳತೆ ತೊಗೊಂಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪೌಡ್ರ್ ಮಾಡ್ಕೊಂಡು ಈ ಥರ ನೋಡಿರಿ ಸ್ವಲ್ಪ ಪೌಡ್ರ್ ಮಾಡ್ಕೋದಿರ್ತೈತೆ. 1 ಮಿನಿಟ್ ಒಂದು 2 ಸಲ ತಿರುಗಿಸಿದ್ರೆ ಸಾಕು, ಅದು ಎಳ್ಳಿನ ಪುಡಿ ಆಗಿಬಿಡ್ತೈತೆ ರೀ. ಬೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡ್ತೈತೆ. ಈ ಥರ ನೋಡಿರಿ ಹಿಂಗೆ ಮಾಡ್ಕೊಂಡನ್ನ ಅದು ಪೌಡ್ರ್ ಮಾಡ್ಕೊಂಡು ಎಲ್ಲ ಇದು ಮತ್ತು ಎಳ್ಳು ಹಾಕೋದ್ರೆ ಎಳ್ಳು ಬೆಲ್ಲ ಕುಡಿಸಿದ್ದು ಹಾಕೊಳ್ಳೋದು, ಪೌಡ್ರ್ ಮಾಡೋದು, ಎಲ್ಲ ಪೌಡ್ರ್ ಮಾಡ್ಕೊಂಡು ನೋಡಿರಿ ಈ ಥರ ಹಾಕ್ಕೊಳಕತ್ತಾನೆ. ಭಾಳ ಏನು ತಿರುಗಿಸಂಗಿಲ್ಲ, ಒಂಚೂರು ತಿರುಗಿಸೋದಿರ್ತೈತೆ. ಹಿಂಗಾಗುತ್ತೆ ನೋಡ್ರಿ. ಅದು ಎಲ್ಲ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಪೌಡ್ರ್ ಮಾಡಿದ್ರೆ ಇದು ಇನ್ನೊಂದು ಚೂರು ಐತಿ, ಅದನ್ನೊಂದಿಷ್ಟು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಬಿಟ್ರೆ ಅದೆಲ್ಲ ಪೌಡ್ರ್ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಬೆಲ್ಲ ಅದೆಲ್ಲ ಈಗ ಪುಟಾಣಿದು ಹಿಟ್ಟಿನ ಪೌಡ್ರ್ ಮಾಡ್ಕೊಂಡೆ ನೋಡಿರಿ. ಅದಕ್ಕೆ ಒಂಚೂರು ಬೇಕಾಗ್ತತೆ ರೀ. ಅದನ್ನು ಹಾಲು ಹಾಕಿ ಇದನ್ನು ಮಾಡಿ ಉಂಡೆ ಮಾಡ್ಕೊಳ್ಳೋ ಮುಂದಾಗ ಒಂದು ಸ್ವಲ್ಪ ಕೈಗೆ ಅಂಟ್ಕೋಬಾರ್ದು ಅಂತೇಳಿ ಪುಟಾಣಿ ಹಿಟ್ಟು ಹಚ್ಕೋತಿರ್ತಾರೆ ನೋಡಿರಿ. ಈಗ ಹಾಲು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿರ್ತೀವಲ್ಲ ರೀ, ಬೆಲ್ಲ ಮತ್ತು ಎಳ್ಳನ್ನು ಇದನ್ನು ಮಾಡಿ ಅದಕ್ಕೆ ಒಂಚೂರು ಹಾಲು ಹಾಕ್ಕೊಳಕ್ಕೆ. ಅದು ಹೂರ್ಣ ಥರ ಆಗ್ಬೇಕಲ್ಲ ರೀ, ಒಳಗೆ ಅದನ್ನ ಸ್ಟಫಿಂಗ್ ಮಾಡಬೇಕು ಹೋಳ್ಗೆ ಮಾಡ್ಬೇಕಾದ್ರೆ. ಅದಕ್ಕೆ ಈ ಥರ ಮಾಡ್ಕೊಳಕ್ತಾನೆ. ಇದು ಉಂಡೆ ಕಟ್ಟೋಕ್ಕೂ ಅನುಕೂಲ ಆಗುತ್ತೆ ರೀ. ನೋಡಿರಿ ಇದೆಲ್ಲ ಕಲಸೇನೆ ಒಂಚೂರು ಹಾಲು ಹಾಕೋದ್ರಿಂತ ಏನಾಕತ್ತಂದ್ರೆ ಅದು ಉಂಡೆ ಬರ್ತಾವ್ರಿ. ಅದಕ್ಕೆ ಈ ಥರ ಇದನ್ನು ಮಾಡೋಕೆ ಹೋಳ್ಗೆ ಮಾಡೋಕೆ ಉಂಡೆ ಕಟ್ಕೊಳ್ಬೇಕು ನೋಡಿರಿ. ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೇಕ್ರಿ ಅವನು. ಅಂದ್ರೆ ಮೆತ್ತಗೆ ಬರ್ತೈತಿ, ಒಂಚೂರು ಹೂರಿನ ಥರ ಆಗ್ತೈತೆ. ಅದು ಸ್ಟಫಿಂಗ್ ಮಾಡೋಕೆ ಅನುಕೂಲ ಆಗ್ತೈತೆ ಅಂತೇಳಿ ಒಂಚೂರು ಹಾಲು ಹಾಕೋತಾರೆ ರೀ. ಅದಕ್ಕೆ ನಾ ಈಗ ಹಾಲು ಹಾಕ್ಕೊಂಡು ಈ ಥರ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಳಕ್ತಾನೆ. ಅಷ್ಟಾಗ ಇದು ಹಿಟ್ಟು ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೋಬೇಕ್ರೆ. ಮಾಡಿಟ್ಕೊಂಡು ಇದು ಪೌಡ್ರ್ ಇರ್ತೈತಲ್ಲ ರೀ, ಪುಟಾಣಿ ಹಿಟ್ಟಿನ ಪೌಡ್ರ್, ಕೈಗೆ ಅಂಟ್ಕೋಬಾರ್ದು ಅಂಥೇಳಿ ಒಂಚೂರು ಮೇಲೆ ಹಿಂಗೆ ಮಾಡಿ ಸ್ವಲ್ಪ ಉದುರ್ಸ್ದಂಗೆ ಮಾಡಿ ಹಾಕ್ಕೋಬೇಕ್ರಿ. ಅದನ್ನು ಹಿಂಗೆ ಮಾಡಿ ಇಟ್ಕೋಬೇಕು. ಅಂದ್ರೆ ಅವು ಏನೂ ಆಗಲ್ಲ ರೀ, ಉಂಡೆ ಕೈಗೆ ಅದು ಹತ್ಕೊಳ್ಳಲ್ಲ. ಆ ಬೆಲ್ಲದ ಇದಕ್ಕಾಗೆ ಕೈಗೆ ಅಂಟ್ಕೋತಿರ್ತಾವ್ರೆ. ಈ ಥರ ಹಚ್ಕೊಂಡೇವಿ ಅಂದ್ರೆ ಏನೂ ಆಗಂಗಿಲ್ಲ ರೀ. ಈಗ ಉಂಡೆ ಹತ್ರ ಈಗ ಹಿಟ್ಟು ಹೆಂಗೆ ಇದನ್ನು ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಒಂಚೂರು ಅದಕ್ಕೆ ಎಣ್ಣೆ ಹಾಕ್ಕೋಬೇಕ್ರಿ, ಉಪ್ಪು, ಒಂಚೂರು ಎಣ್ಣೆ ಹಿಟ್ಟಿಗೆ, ಒಂಚೂರು ಮೈದಾ ಹಿಟ್ಟು ತೊಗೊಂಡು ಅದನ್ನೂ ಒಂದು ಕಪ್ ತೊಗೋರಿ ಮೈದಾ ಹಿಟ್ಟು. ಅಷ್ಟಾಗ ಅವು ಕರೆಕ್ಟ್ ಆಗುತ್ತೆ ರೀ. ಅದು ಒಂದು ದೊಡ್ಡ ಬೌಲ್ ಮೈದಾ ಹಿಟ್ಟು ತೊಗೊಂಡಾನೆ. ಅದನ್ನು ತೊಗೊಂಡು ಈ ಥರ ಎಲ್ಲ ಎಣ್ಣೆ ಹಾಕಿ ಸ್ವಲ್ಪ ಸ್ಪೂನ್ ತೊಗೊಂಡು ಇದನ್ನು ಮಾಡಿ ಆಮೇಲೆ ಕೈಲೇ ಕಲಿಸ್ಬೇಕ್ರಿ. ಅದನ್ನ ಈ ಥರ ಹಿಟ್ಟು ಇರ್ತೈತಲ್ಲ ರೀ, ಕೈಲೇ ಕಲಿಸಿ ನೋಡಿರಿ ಈ ಥರ ಎಲ್ಲ ಕಲಿಸಿಟ್ಕೊಳಕ್ತಾನೆ ರೀ. ಹಿಟ್ಟನ್ನು ಕಲಿಸಿ ಹಿಂಗೆ ಇಟ್ಕೋಬೇಕ್ರಿ. ಇದನ್ನು ನೋಡಿರಿ ನಾದೇ ಮೆತ್ತಗೆ ಮಾಡಿ ಚೆಂದಾಗ ಹೋಳ್ಗೆ ಬರ್ತಾವಲ್ಲ ರೀ, ಮೆತ್ತಗೆ ಮಾಡಿ ಈ ಥರ ಮಾಡಿ ಇಟ್ಕೋಬೇಕ್ರಿ. ಅದನ್ನ ಮೆತ್ತಗೆ ನೋಡಿರಿ ಕರೆಕ್ಟ್ ಆಯ್ತು ನೋಡಿರಿ. ಒಂದು ಹದಕ್ಕೆ ಬರ್ತೈತೆ ಅದು. ಅದಕ್ಕೆ ಒಂಚೂರು ಆಯಿಲ್ ಹಾಕಿ ಇಡ್ಬೇಕಾಕತ್ರಿ. ಇನ್ನೊಂಚೂರು ನೀರು ಹಚ್ಚಿ ಈ ಥರ ಹೆಂಗೆ ಮಾಡಿ ಅದಕ್ಕೆ ಒಂಚೂರು ಆಯಿಲ್ ಹಚ್ತಂದ್ರೆ ಆಯಿಲ್ ಹಚ್ಚಿ ಮುಚ್ಚಿಟ್ಟು ಬಿಡ್ಬೇಕ್ರಿ. ಈಗ ನೋಡಿರಿ ಮುಚ್ಚಿಟ್ಟಿದ್ದು ಒಂದು 10-15 ನಿಮಿಷ ಇಟ್ಟರೆ ಸಾಕ್ರಿ. ನೋಡಿರಿ ಈ ಥರ ಬರ್ತದೆ ನೋಡಿರಿ.
ಅರ್ಧ ಗಂಟೆ ಇಟ್ಟರು ನಡಿತೈತೆ ರೀ. ಈ ಥರ ಎಲ್ಲ ಬಂದೈತಲ್ರಿ. ಇದನ್ನ ಈಗ ಉಳ್ಳಿ ಮಾಡ್ಕೋಬೇಕ್ರಿ. ಆ ಉಂಡಿಗೆ ಏನು ಇರ್ತೈತಲ್ರಿ, ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ಟಫ್ ಮಾಡಾಕಂಥೇಳಿ ಒಂಚೂರು ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳಕ್ತಾನೆ ರೀ. ಈಗ ನೋಡಿರಿ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡು ಅದ್ರೊಳಗೆ ಸ್ಟಫಿಂಗ್ ಮಾಡ್ಬೇಕಾಗತ್ತೆ. ಹಿಟ್ಟು ನೆಂದೈತಲ್ರಿ, ಮೆತ್ತಗಾಗೈತದು. ಈ ಥರ ಹೋಳ್ಗೆಗಂತೂ ಭಾಳ ಅನುಕೂಲ ಆಗುತ್ತೆ ರೀ. ಒಂಚೂರು ಹಿಂಗೆ ಲಟ್ಟಣಿಗೆಲ್ಲ ಲಟ್ಟಿಸಿ ಇಷ್ಟ ಮಾಡ್ಕೊಂಡು ಇದಕ್ಕೆ ಸ್ಟಫ್ ಮಾಡ್ಬೇಕ್ರಿ. ನೋಡಿರಿ, ಇದು ಉಂಡೆ ತೊಗೊಂಡು ಈ ಥರ ಎಲ್ಲ ಹೋಳ್ಗೆಗೆ ತುಂಬಬೇಕ್ರಿ. ಅದೇನು ಇದನ್ನು ಆಗ್ಲಾರ್ದಂಗೆ ಒಂಚೂರು ಹಿಟ್ಟು ಬಂದರೂ ತಕ್ಕೋಬೇಕ್ರಿ. ಅದನ್ನು ಇರಲಿಲ್ಲ ಅಂದ್ರೆ ಒಂಚೂರು ಕರೆಕ್ಟ್ ಆಗಿತ್ತಂದ್ರೆ ಅದನ್ನ ಅಲ್ಲೇ ಮಡಿಚಿಬಿಟ್ಟು ಈ ಥರ ತುಂಬ್ಕೋಬೇಕು ನೋಡಿರಿ. ತುಂಬುದನ ಫಸ್ಟ್ ಸರಿಯಾಗಿ ಆಗ್ಬೇಕ್ರಿ. ಅಂದ್ರೆ ಹೋಳ್ಗೆ ಚೆನ್ನಾಗಿ ಬರ್ತೈತೆ ರೀ. ಇದು ತುಂಬಿಂದ ಏನು ಮಾಡಬೇಕು, ಈ ಥರ ಮಾಡ್ಕೋಬೇಕ್ರಿ. ಅದನ್ನ ಉಳ್ಳಿಯನ್ನು ಈ ಥರ ಮಾಡ್ಕೊಂಡು ಹಿಟ್ಟು ಹಚ್ಚಿ ಇಟ್ಕೋಬೇಕ್ರಿ. ಹಿಂಗೆ ಹಿಟ್ಟು ಹಚ್ಚಿ ನೋಡಿರಿ, ಈ ಥರ ಎಲ್ಲ ಮಾಡಿ ಸ್ಟಫ್ ಮಾಡಿ ಇಟ್ಕೊಳಕ್ತಾನೆ ರೀ. ಅದಕ್ಕೆ ಒಂಚೂರು ಹಿಟ್ಟು ಹಚ್ಕೊಂಡು ಹಿಂಗೆ ಮಾಡ್ಕೊಂಡು ಇಟ್ಕೋಬೇಕ್ರಿ. ನೋಡಿರಿ, ಈ ಥರ ಐತಿ. ಈಗೆಲ್ಲ ಅದನ್ನ ಸ್ಟಫಿಂಗ್ ಮಾಡಿ ಇಟ್ಕೊಂಡೇ ಅದಕ್ಕೀಗ ಹಿಂಗೆ ಲಟ್ಟಿಸ್ಬೇಕ್ರಿ. ಅದನ್ನ ಈ ಥರ ತೊಗೊಳಕ್ತೈತೆ ನೋಡ್ರಿ. ಮತ್ತು ಇಷ್ಟ ಮಾಡ್ಕೊಂಡು ಇಷ್ಟ ಸಣ್ಣದ ಇದೆಲ್ಲ ಮಾಡ್ಕೊಂಡು ಈಗ ಇದಕ್ಕೆ ಸ್ಟಫ್ ಮಾಡ್ಬೇಕಾಗತ್ತೆ. ಇದೊಂದು ತೊಗೊಂಡು ಇದು ಪೂರ್ತಿ ಅದನ್ನ ಒಳಗೆ ಹಾಕಿ ಈ ಥರ ಎಲ್ಲ ಸ್ಟಫಿಂಗ್ ಮಾಡ್ಬೇಕ್ರಿ. ಒಂಚೂರು ಹಿಟ್ಟು ಏನರ ಜಾಸ್ತಿ ಆಗಿತ್ತಂದ್ರೆ ಅದನ್ನ ತಕ್ಕೊಳಕ್ಕೆ ಬರ್ತೈತೆ ರೀ. ಇರಲಿಲ್ಲ ಅಂದ್ರೆ ಅದನ್ನ ಅಲ್ಲೇ ಹಿಂಗೆ ಈ ಥರ ಮಾಡ್ಕೊಂಡು ಹಿಟ್ಟು ಹಚ್ಕೊಂಡು ನೋಡಿರಿ, ಇಲ್ಲಿ ನಾ ತೋರಿಸ್ತೇನೆ ನೋಡಿರಿ. ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾ ಜಾಸ್ತಿ ತೋರ್ಸಾಕ್ತಾನೆ. ಇಲ್ಲೇ ಎಲ್ಲ ಹೋಳ್ಗೆದು ಎಲ್ಲ ಸರಿಯಾಗಿ ಬರೋಕೆ ಇದು ಕಾಣ್ರಿ. ಒಂಚೂರು ಹೊರಗೆ ಬರಬಾರ್ದು ರೀ, ಅದು ಹೂರ್ಣ ಹೊರಗೆ ಬರಬಾರ್ದು. ಇದು ಬೆಲ್ಲಕ್ಕೆ ಬೆಲ್ಲ ಸರಿಯಾಗಿ ಕೂಡ್ಕೊಂಡಿರ್ಬೇಕು ರೀ. ಅದಕ್ಕೆ ಅಂದ್ರೆ ಹೋಳ್ಗಿದು ಸರಿಯಾಗಿ ಬರ್ತೈತೆ ರೀ. ನೋಡಿರಿ, ಈ ಥರ ಮಾಡಿ ಇಟ್ಕೊಳಕ್ತಾನೆ. ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೋಬೇಕು ರೀ. ಇನ್ನೊಂದು ಈಗ ಹಿಂಗೆ ತೋರಿಸ್ತೀನಿ ನೋಡ್ರಿ. ನಾ ಇನ್ನು ಯಾಕೆ ತೋರ್ಸಾಕ್ತಾನೆ ಅಂದ್ರೆ ಇಲ್ಲೇ ಇರೋದ್ರೆ ಇದನ್ನು ಸರಿಯಾಗಿ ಮಾಡ್ಕೊಂಡಿವಂದ್ರೆ ಹೋಳ್ಗೆ ಚೆನ್ನಾಗಿ ಬರ್ತಾವೆ ರೀ. ಈಗ ನೋಡಿರಿ, ಇದನ್ನು ತೊಗೊಂಡು ಇದಕ್ಕೆ ಹಾಕಿ ಈ ಥರ ತುಂಬ್ಕೋಬೇಕ್ರಿ. ತುಂಬ್ಕೊಂಡು ಆಮೇಲೆ ಇದಕ್ಕೆ ಹಿಟ್ಟು ಹಚ್ಚೇನ ಇಟ್ಕೋಬೇಕ್ರಿ. ನೋಡಿರಿ, ಈ ಥರ ತುಂಬ್ಕೊಳಕ್ತಾನೆ. ಇದೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೋಬೇಕು. ಇದು ಎಳ್ಳು ಆರೋಗ್ಯಕ್ಕೆ ಭಾಳ ಚಲೋ ಅಂತಾರೆ ರೀ. ಅದಕ್ಕೆ ಇದನ್ನು ಚಳಿಗಾಲದಾಗ ಹೆಚ್ಚು ಉಪಯೋಗ ಮಾಡ್ತಾರೆ. ಮತ್ತು ಸ್ಕಿನ್ನಿಗಂತೂ ನಂಬರ್ 1 ರೀ. ಇದು ಸ್ಕಿನ್ನದ ಪ್ರಾಬ್ಲಮ್ ಏನೂ ಬರೋದಿಲ್ಲತ್ರಿ. ಎಳ್ಳು ಸ್ಕಿನ್ನಿಗೆ ಒಳ್ಳೇದತ್ತೆ, ಎಲ್ಲ ಆಯುರ್ವೇದಕ್ಕೆ ಒಳಗೂ ಹೇಳ್ತಾರೆ ರೀ. ಬಿಳಿ ಎಳ್ಳೂ ಅಷ್ಟೇ ರೀ, ಕರಿ ಎಳ್ಳೂ ಅದೂ ಚಲೋ ರೀ. ಎರಡೂ ಮಾಡೋಕೆ ಬರ್ತೈತೆ ರೀ. ಈಗ ನಾ ಬಿಳಿ ಎಳ್ಳಿಂದ ಅಷ್ಟೇ ಮಾಡೀನಿ. ಕರಿ ಎಳ್ಳಿಂದು ಇನ್ನೊಂದು ಸಲ ತೋರಿಸ್ತೀನಿ ರೀ ನಾ ಹೆಂಗೆ ಮಾಡೋದತ್ತ. ನೋಡಿರಿ, ಈ ಥರ ಎಲ್ಲ ಅದನ್ನು ಹಿಟ್ಟು ಹಚ್ಚಿ ಮೊದಲು ಇಟ್ಕೋಬೇಕ್ರಿ. ಇಟ್ಕೊಂಡಿಂದ ಉರಿ ಯಾವಾಗಲೂ ಇದಕ್ಕೆ ಭಾಳ ಹೈ ಫ್ಲೇಮ್ ಇಡಬಾರ್ದು ರೀ. ಮೀಡಿಯಮ್ ಆಗಿ ಇಟ್ಟನ ಸುಡಬೇಕಾಗ್ತದೆ. ಇದನ್ನ ನೋಡಿರಿ, ಹಿಂಗೆ ಈ ಥರ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೋಬೇಕಾಗತ್ತೆ ರೀ. ನೋಡಿರಿ, ಅದು ಬೆಲ್ಲ ಹೊರಗೆ ಬರಲಾರ್ದಂಗೆ ಅದು ಲಟ್ಟಿಸ್ಕೋಬೇಕ್ರಿ. ಹೂರ್ಣೇನೂ ಹೊರಗೆ ಬರಬಾರ್ದು, ಚೆಂದಂಗೆ ಲಟ್ಟಿಸ್ಕೋಬೇಕಾಗತ್ತೆ. ಇದನ್ನು ಉರಿ ಯಾವಾಗಲೂ ರೀ ಮೀಡಿಯಮ್ ಸೈಜೇ ಇರ್ಬೇಕು ರೀ. ಅದು ಜಾಸ್ತಿ ಮಾಡಬಾರ್ದು ರೀ ಉರಿ. ಯಾವಾಗಲೂ ಮೊದಲು ಸಣ್ಣಕ್ಕೆ ಇಡ್ಬೇಕ್ರಿ, ಆಮೇಲೆ ಮೀಡಿಯಮ್ ಆಗಿರೋ ಇಟ್ಕೊಂಡನ ಸುಟ್ಕೋತ ಹೋಗ್ಬೇಕ್ರಿ. ಈ ಥರ ಅದು ತೆಳ್ಳಗೆ ಪೊದರು ಇರೋದ್ರಿಂತ ಬೇಗ ಇದು ಆಗಿಬಿಡ್ತೈತೆ ರೀ. ಅದು ಹೊತ್ತಿರ್ತೈತಿ. ಅದಕ್ಕೆ ನೋಡ್ಕೊಂಡು ಈ ಥರ ಉಬ್ಬಿದ್ದು ಬರ್ಬೇಕ್ರಿ. ಅದು ನೋಡಿರಿ, ಈ ಥರ ಸುಡಾಗ್ತೈತೆ ನೋಡಿ. ಚೆನ್ನಾಗಿ ಉಬ್ಬಿ ಬರ್ತಾವ್ರಿ ಅವು. ಉಬ್ಬಿ ಬಂದರೂ ಆಮೇಲೆ ಅದು ಒಣಗಿಂದನ ಹೋಳ್ಗೆ ಮೆತ್ತಗೆ ಬರ್ತೈತೆ ರೀ. ಒಣಗಬೇಕು ರೀ. ಒಣಗೋದು ಇಂಪಾರ್ಟೆಂಟ್ ರೀ ಇದು ಹೋಳ್ಗೆ ಒಳಗೆ. ಇದು ಯಾವಾಗಲೂ ಈಗ ಬಿಸಿ ಬಿಸಿದು ತಿನ್ನೋಕ್ಕಿಂತ ರೀ ಒಣಗಿ ಆರ್ತೈತಲ್ರಿ ಅದು, ಆವಾಗ ಟೇಸ್ಟ್ ಬರ್ತೈತೆ ರೀ. ಫುಲ್ ಟೇಸ್ಟ್ ಬರ್ತೈತೆ ಅವಾಗ. ಈ ಥರ ಬರ್ಬೇಕು ನೋಡಿರಿ. ಸಣ್ಣಗೆ ಉರಿ ಇಟ್ಟು ಸುಡೋದ್ರಿಂತ ಈ ಥರ ಬರ್ತೈತೆ ರೀ. ಅದು ಹೊತ್ತಂಗಿಲ್ಲ. ಇದು ಮತ್ತು ಇನ್ನೊಂದು ತೊಗೊಂಡು ಚೆನ್ನಾಗಿ ಲಟ್ಸಕ್ಕೆ ಬರ್ತೈತೆ ರೀ. ಅದೆಲ್ಲ ಸರಿಯಾಗಿ ತುಂಬ್ಕೊಂಡಿದ್ದೀವಿ ಅಂದ್ರೆ ಏನೂ ಹೊರಗೆ ಬರೋಂಗಿಲ್ಲ ರೀ. ನೋಡಿರಿ, ಹಿಂಗೆ ಮಾಡ್ಬೇಕು ನೋಡಿರಿ. ಹಿಟ್ಟು ಹಚ್ಚೇ ಮಾಡ್ಬೇಕು ರೀ ಇದನ್ನು. ಈ ಥರ ಎಲ್ಲ ದಂಡೆ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಬರುವಂಗೆ ಮಾಡ್ಕೋಬೇಕು ರೀ. ಸುಡೋದು ಮಾತ್ರ ಮೀಡಿಯಮ್ ಇದ್ರೊಳಗನ ಫ್ಲೇಮ್ ಒಳಗೆ ಸುಡ್ಬೇಕು ರೀ. ನೋಡಿರಿ, ಈಗ ಲಟ್ಸಾಕ್ತೈತಲ್ರಿ. ಇನ್ನು ಯಾಕೆ ತೋರ್ಸಾಕ್ತೈತೆ ಅಂದ್ರೆ ಹೂರ್ಣದು ಎಲ್ಲ ಹೊರಗೆ ಬರಬಾರ್ದು, ಚೆನ್ನಾಗಿ ಲಟ್ಟಿಸ್ಕೊಳ್ದು ಮೇನ್ ಇರ್ತೈತೆ ರೀ. ಅದಕ್ಕೆ ನಾನು ತೋರ್ಸಾಕ್ತಾನೆ.
ಸಣ್ಣಂಗೆ ಗುರಿ ಹಿಡಿದ್ರಿ ಅಂತ ಇವು ಸುಡೋದು ಅದಕ್ಕೆ ತೋರ್ಸಾಕ್ತಾನೆ ರೀ. ಈ ಥರ ನೋಡಿರಿ ಲಟ್ಟಿಸ್ಕೊಂಡು ಇಟ್ಕೊಂಡೀನಿ. ಇದನ್ನ ಹೆಂಗೆ ಬೇಯಿಸೋದು ಅಂತೇಳಿ ತೋರಿಸ್ತೀನಿ ರೀ. ಅದು ಸಣ್ಣಗೆ ಉರಿ ಇಟ್ಟರೆ ಅದು ಉಬ್ಬಿ ಬರ್ತೈತೆ ರೀ. ಅದು ಈ ಥರ ಬರ್ತೈತೆ ನೋಡಿರಿ. ಹಿಂಗೆ ಚೆನ್ನಾಗಿ ಮಾಡ್ಕೋಬೇಕ್ರಿ ಅದನ್ನು. ಹಿಂಗೆ ಮಾಡೋದ್ರಿಂದ ಅದು ಎಲ್ಲೂ ಹೊರಗೆ ಬರಲ್ಲ ರೀ. ಅದು ಹೂರ್ಣ ಇರ್ತೈತಲ್ಲ ರೀ. ಸ್ವಲ್ಪ ನಿಮ್ಗೆ ಅನ್ನಿಸ್ತಂದ್ರೆ ಹಿಟ್ಟು ಹೆಚ್ಚಿನೂ ಮಾಡ್ಕೋಬೇಕು ಬರ್ತೈತೆ ನೋಡಿರಿ. ಹಿಂಗೆ ಮಾಡೋದು. ಈಗ ಎಲ್ಲ ಚೆನ್ನಾಗಿ ತೀಡ್ಕೊಂಡು ಮಾಡೋದ್ರಿಂದ ಅದು ಹೂರ್ಣದು ಹೊರಗೆ ಬರಂಗಿಲ್ಲ ರೀ. ಸುಡೋದು ಈಜಿ ಆಗುತ್ತೆ ರೀ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ಬಂದೈತೆ ಅದು ಬೆಂದಿದ್ದು. ತೆಳ್ಳನ ಪದರ ಇರ್ತಾರಿಂದ ಬೇಗ ಬೇಯ್ತೈತಿ ಮತ್ತು ಉರಿ ಅದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ ರೀ. ಇವನ್ನ ಯಾವಾಗಲೂ ಒಣಗಿಸ್ಬೇಕಾಗ್ತದೆ ರೀ. ಈಗ ಬಿಸಿ ಬಿಸಿವು ತೆಗೆದಿದ್ರು ಹಾಂ, ಈಗ ಒಂದ್ರ ಮೇಲೆ ಒಂದು ಇಡಬಾರ್ದು. ಅವನ್ನ ಯಾವಾಗಲೂ ತೆಳ್ಳಗೆ ಇಟ್ಕೋತ ಬರ್ಬೇಕು ರೀ. ನಾವು ಎಷ್ಟೊಂದು ಮಾಡಿದ್ರೂ ಅವನ್ನ ಒಂದ್ರ ಮೇಲೆ ಒಂದು ಹಾಕ್ಲಾರ್ದೆ ಹಿಂಗೆ ತೆಳ್ಳಂಗೆ ಇಟ್ಕೊತ ಬಂದ್ರೆ ಅವಾಗ ಒಣಗಿ ಬಿಡ್ತಾವ್ರಿ. ಯಾವಾಗಲೂ ಒಂದು ದಿವ್ಸ ಒಣಗಿಸ್ತಿರ್ತಾರೆ ಅವನ್ನ. ಸಾಯಂಕಾಲ ತನಕ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತನಕ ಒಣಗಿರ್ತಾವೆ ರೀ. ಸಾಯಂಕಾಲ ಮಾಡಿದ್ರೆ ಅವನ್ನ ಮತ್ತೆ ಬೆಳಿಗ್ಗೆ ಒಣಗಿಸ್ಬೇಕಾಗ್ತದೆ ರೀ. ಈಗ ನೋಡಿರಿ ಈ ಥರ ಎಲ್ಲ ಸಣ್ಣಗೆ ಉರಿ ಇಟ್ಟು ಚೆಂದಂಗೆ ಸುಟ್ಟವ್ರಿ ಅವು. ಅವು ಇದೇ ಥರ ಸುಡ್ಬೇಕು ರೀ. ಅವು ಒಂಚೂರು ಚೂರು ಕೆಂಪಾಗಿರ್ತಾವೆ. ಮೈದಾ ಹಿಟ್ಟು ಇರೋದ್ರಿಂದ ಇದೇ ಥರ ಕಾಣ್ತಿರ್ತಾವೆ ನೋಡಿರಿ. ಇದೆಲ್ಲ ಉಬ್ಬಾಕತ್ತೈತಿ ನೋಡಿರಿ. ಇದು ಚೆನ್ನಾಗಿ ಸುಟ್ಟೈತೆ ನೋಡಿರಿ. ಹಿಂಗೆ ಶೇಂಗಾ ಹೋಳ್ಗೆ ಮಾಡೋದಾಗಲಿ ಎಳ್ಳು ಹೋಳ್ಗೆ ಮಾಡೋದಾಗಲಿ ಇದೇ ಥರನ ತುಂಬ್ಕೊಂಡು ಮಾಡ್ತಿರ್ತಾರೆ. ಹಿಟ್ಟು ಹಚ್ಚಿ ಮಾಡ್ತಿರ್ತಾರೆ ನೋಡಿರಿ. ಈಗ ಸೂಪರ್ ಆಗಿರುವಂಥ ಎಳ್ಳು ಹೋಳ್ಗೆ ಫುಲ್ ರೆಡಿ ಆಗೈತೆ ರೀ. ಇಷ್ಟು ಟೇಸ್ಟಿ ಇರ್ತಾವ್ರಿ ಇವು. ಈ ಥರ ತುಪ್ಪ ಹಚ್ಕೊಂಡು ತಿಂದುಬಿಟ್ರೆ ಸಾಕ್ರಿ. ಹೆಲ್ತಿಗೂ ಚಲೋ ರೀ, ಮಕ್ಳಿಗೂ ಸೇರ್ತಾವೆ. ಈ ಥರ ನೋಡಿರಿ ಈಗ ಮೆತ್ತಗೆ ಹೆಂಗೆ ಬರ್ತೈತಿ. ಆದರೆ ಇನ್ನೂ ಒಣಗಬೇಕ್ರಿ ಅದು. ಈಗ ಬಿಸಿ ಇರೋದ್ರಿಂದ ಈ ಥರ ಬರ್ತೈತೆ. ಬಿಸಿ ಐತಲ್ರಿ ಅದಕ್ಕೆ ಒಣಗಬೇಕ್ರಿ ಅವು. ಒಣಗಿಂದಂತೂ ಭಾರಿ ಟೇಸ್ಟ್ ಇರ್ತಾವೆ ರೀ. ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ತುಂಬ